ಭಾರತ ಪಾಕಿಸ್ತಾನ ಮುಖಾಮುಖಿ ಆಗಲಿದೆ. ಈ ಒಂದು ಕ್ರಿಕೆಟ್ಗಾಗಿ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ. ಕ್ರಿಕೆಟ್ ಅನ್ನು ಆಡಬಾರದು, ಕೆಲವರು ಆಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹತ್ಯೆ ನಡೀತಲ್ಲ, ಹೀಗಾಗಿ ಇದನ್ನ ಖಂಡಿಸಿ ಪಾಕಿಸ್ತಾನ ಮತ್ತು ಭಾರತ ಕ್ರಿಕೆಟ್ ನಡೀಬಾರದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ಇಂಡೋ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಆದ್ರೆ ಪಾಕಿಸ್ತಾನದ ಜೊತೆ ಭಾರತ ಕ್ರಿಕೆಟ್ ಆಡ್ತಿರೋದಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ವಿರೋಧವಾಗ್ತಾ ಇದೆ. ಈ ಕ್ರಿಕೆಟ್ ಅಂದ್ರೆ ಪಹಲ್ಗಾಮ್ ದಾಳಿಯ ಬಳಿಕ ಅಂದ್ರೆ ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಏನು ಹತ್ಯೆಯನ್ನ ಮಾಡಿದ್ರು, ಆ ಘಟನೆ ಮಾಸುವ ಮುನ್ನವೇ ಪಾಕಿಸ್ತಾನದ ಜೊತೆಯಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ಚರ್ಚೆ ಆದ್ರೆ, ಮತ್ತಷ್ಟು ಜನ ಇಲ್ಲ ಇದು ಕ್ರಿಕೆಟ್ ಇದೊಂದು ಆಟ, ಇದು ಯುದ್ಧ ಅಲ್ಲ, ಸೊ ಹಾಗಾಗಿ ಆಟ ಆಡಬಹುದು ಅನ್ನೋಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಒಂದಷ್ಟು ಜನ ಯುವಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಅವರ ಅಭಿಪ್ರಾಯ ಏನಿದೆ ಅನ್ನೋಂಥದ್ದು. ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನದ ಮ್ಯಾಚ್ ಆಗ್ತಾ ಇದೆ. ಸೊ ಬಹಳ ಕುತೂಹಲ, ಈ ಮ್ಯಾಚ್ ಆಡಬೇಕಾ ಬೇಡವಾ ಅನ್ನೋಂಥದ್ದು ಕೂಡ ಒಂದಷ್ಟು ಚರ್ಚೆಯಲ್ಲಿದೆ. ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಕ್ರಿಕೆಟ್ ಕಾಮನ್ ಗೇಮ್. ಇದು ಏನು ಜಗಳದ ಬಗ್ಗೆ ಎಲ್ಲ ಇದು ಮಾಡಬಾರ್ದು, ಅದು ಏನಾದ್ರು ಸಂಬಂಧ ಪಡಬಾರ್ದು. ಇದು ಜಗಳ ಬೇರೆ, ಕ್ರಿಕೆಟ್ ಬೇರೆ, ಕಾಮನ್ ಗೇಮ್. ಇದು ಸ್ಪೋರ್ಟ್ಸ್ ತರ ನೋಡ್ಬೇಕು, ಜಗಳದ ತರ ನೋಡಬಾರ್ದು ಅಷ್ಟೇ. ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್, ಯಾಕಂದ್ರೆ ಯಾವಾಗ್ಲೂ ಕೂಡ ಪಾಕಿಸ್ತಾನ ಜೊತೆ ಆಡಬೇಕಾದ್ರೆ ಇಂಡಿಯಾ ಜೊತೆ ಬಹಳ ಕುತೂಹಲ ಇರುತ್ತೆ. ಇವತ್ ಮ್ಯಾಚ್ ಏನ್ ಅನ್ಸುತ್ತೆ ನಿಮ್ ಪ್ರಕಾರ? ಇವತ್ ಮ್ಯಾಚ್ ಖಂಡಿತ ಇಂಡಿಯಾ ಹೊಡಿತಾರೆ ಸರ್. ಓಕೆ, ನೀವೇನ್ ಹೇಳ್ತೀರಾ? ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡೋದ್ ಸರಿನಾ ತಪ್ಪಾ ಅನ್ನೋಂಥ ಚರ್ಚೆ ಇದೆ. ಸರಿನಾ ತಪ್ಪಾ? ಕರೆಕ್ಟ್ ಆಗಿದೆ, ಆಡ್ಬೋದಲ್ಲ. ಕ್ರಿಕೆಟ್ ಬೇರೆನೆ, ವಾರ್ ಬೇರೆನೆ. ಕ್ರಿಕೆಟ್ ಗೇಮ್ ತರ ಆಡಿದ್ರೆ ಆಯ್ತು ಅಷ್ಟೇ. ಅಂದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನಿಮ್ ಪ್ರಕಾರ ಏನಾಗ್ಬೋದು? ಇಂಡಿಯಾ ಹೊಡಿಯುತ್ತೆ, ಅದರಲ್ಲೆಲ್ಲ ಎಲ್ರಿಗೂ ಗೊತ್ತಿರೋದೆ, ಇಂಡಿಯಾ ಹೊಡಿಬಹುದು ಅಷ್ಟೇ. ಹಾಗೆ ಸರ್ ನೀವೇನ್ ಹೇಳ್ತಾರೆ? ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಬಹಳ ಹೈ ವೋಲ್ಟೇಜ್. ಆದ್ರೆ ಪಹಲ್ಗಾಮ್ ದಾಳಿ ಆಯ್ತು, ಅಲ್ಲಿ ಹತ್ಯೆ ಮಾಡಿದ್ರು, ಭಯೋತ್ಪಾದಕರು ಬಂದು ಭಾರತೀಯರನ್ನ ಹತ್ಯೆ ಮಾಡಿದ್ರು, ಟೂರಿಸ್ಟ್ ಹೋಗಿದ್ದವ್ರನ್ನ. ಅದ್ರ ಗ್ಯಾಪ್ ಅಲ್ಲಿ ಈಗ ಇದು ಮೊದಲನೇ ಮ್ಯಾಚ್, ಏನ್ ಅನ್ಸುತ್ತೆ? ನಮ್ ಇಂಡಿಯಾ ಹೊಡಿಬೇಕು ಸರ್ ಮ್ಯಾಚ್ ಇದೆಲ್ಲ. ಹೆಂಗ್ ಗೊತ್ತಾಯ್ತು, ಒಂದು ಫೈಟ್ ತರ ಮ್ಯಾಚ್ ಇದೆಲ್ಲ ನಮ್ಗೆ. ಅದ್ರಲ್ಲಿ ಫೈಟ್, ಮ್ಯಾಚ್ ಅಲ್ಲಿ ಫೈಟ್ ಇದೆ ನಮ್ಗೆ. ಯಾಕಂದ್ರೆ ನಮ್ ಇಂಡಿಯಾ ಗೆದ್ಲೇಬೇಕು. ನಮ್ಗೆ ಯಾವಾಗಲೂ ಗೆಲ್ಲೋದು, ಇವತ್ತು ಗೆಲ್ತಾರೆ ಅವ್ರು ಪಕ್ಕ. ಇರೋದ್ರಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮೈನ್ ಹೈಲೈಟ್ ಮ್ಯಾಚ್ ಅಂದ್ರೆ ಇದೆ. ಇದರಲ್ಲಿ ಖಂಡಿತ ಇಂಡಿಯಾ ಹೊಡಿತಾರೆ 100%. ಓಕೆ, ಹಾಗೆ ಒಂದಷ್ಟು ಜನ ಇಲ್ಲೂ ಆಟ ಆಡ್ತಾ ಇದ್ದಾರೆ, ಅವ್ರನ್ನ ಕೂಡ ನಾವು ಗಮನಿಸಬಹುದು, ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಅವರಿಂದನೂ ಕೂಡ ಕೇಳ್ಕೊಳ್ಳೋಣ. ಸರ್, ಇವತ್ತು ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್, ಏನ್ ಹೇಳ್ತೀರಾ? ಸರ್, ನಮ್ಮ ಇಂಡಿಯಾನೇ ಯಾವತ್ತು ಗೆಲ್ಲೋದು. ಯಾವ ಮ್ಯಾಚ್ ಇದ್ರು ಇಂಡಿಯಾ ಗೆಲ್ದೇ ಗೆಲ್ತಾರೆ. ಸರ್, ವಿಚಾರ ಏನಂತಂದ್ರೆ ಪಹಲ್ಗಾಮ್ ದಾಳಿ ಆಯ್ತು, ಭಯೋತ್ಪಾದಕರು ಬಂದು ಭಾರತೀಯರನ್ನ ಅಟ್ಯಾಕ್ ಮಾಡಿ 7-8 ಜನನ್ನ ಸಾಯಿಸಿದ್ರು ಗುಂಡಿಕ್ಕಿ. ಸೊ ಅದ್ರ ಗ್ಯಾಪ್ ಅಲ್ಲಿ ಈ ಒಂದು ಮ್ಯಾಚ್ ಆಡೋದು ಸರಿಯಲ್ಲ, ಯಾಕಂದ್ರೆ ಇದು ಮೊದಲನೇ ಮ್ಯಾಚ್ ಪಾಕಿಸ್ತಾನದ ಜೊತೆ, ಅದು ಸರಿಯಲ್ಲ ಅನ್ನೋದು ಕೂಡ ಚರ್ಚೆ ಇದೆ. ಸರ್, ಅದು ಈ ಗೇಮ್ ಅಲ್ಲಿ ಜಗಳ ಆಡೋದು ಅದೆಲ್ಲ ಇಲ್ಲ. ಗೇಮ್ ಆಗಿ ಎತ್ಕೊಂಡು ಹೋಗ್ಬೇಕು. ಜಗಳ ಆಗೋದು ಅದು ಇದೆಲ್ಲ ನಾರ್ಮಲ್. ಅದು ಗೇಮ್ ಆಗಿ ನಡ್ಸ್ಕೊಂಡು ಹೋದ್ರೆ ಎಲ್ಲ ಕರೆಕ್ಟ್ ಆಗಿ ನಡೀತಿದೆ. ವಾರ್ ಮಾಡಕ್ ತರ ಹೋಗ್ಬಾರ್ದು, ಗೇಮ್ ಆಗಿ ಯೂಸ್ ಮಾಡ್ಬೇಕು ಅಷ್ಟೇ. ಅಂದ್ರೆ ಆ ವಿಚಾರನೇ ಬೇರೆ, ಈ ವಿಚಾರನೇ ಬೇರೆ ಇದೇ ಬೇರೆ ಸರ್. ಗೇಮ್ ಬೇರೆ, ಜಗಳ ಆಗೋದು ಬೇರೆ, ಅದು ಬೇರೆ. ಗೇಮ್ ಆಗಿ ನೋಡ್ಬೇಕಷ್ಟೇ. ಇವತ್ತಿನ ಮ್ಯಾಚ್ ಯಾರು ಗೆಲ್ಬಹುದು ಅಂತ? ನಮ್ಮ ಇಂಡಿಯಾನೇ ಯಾವತ್ತು ಆಡಿದ್ರು ಇಂಡಿಯಾನೇ ಗೆಲ್ಲೋದು. ಥ್ಯಾಂಕ್ ಯು. ಓಕೆ, ಇದಿಷ್ಟು ಏನು ಕ್ರಿಕೆಟ್ ಪ್ರೇಮಿಗಳ ವಿಚಾರಕ್ಕೆ ಬರೋದಾದ್ರೆ, ಈ ಆಟವೇ ಬೇರೆ ಮತ್ತು ಈ ಭಯೋತ್ಪಾದನೆ ಅನ್ನುವಂತ ವಿಚಾರವೇ ಬೇರೆ. ಹೀಗಾಗಿ ಎರಡನ್ನೂ ಕೂಡ ಬೇರೆ ಬೇರೆ ಪ್ರತ್ಯೇಕವಾಗಿ ನೋಡಬೇಕು. ಆಟವೇ ಬೇರೆ ಮತ್ತು ಯುದ್ಧ ಅಥವಾ ಭಯೋತ್ಪಾದನೆಯೇ ಬೇರೆ. ಸೊ ಆಟವನ್ನ ಆಟವಾದ ರೀತಿಯಲ್ಲಿ ನೋಡೋಣ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಪರ್ಸನ್ ಶಿವ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್. ಭಾರತ ಪಾಕಿಸ್ತಾನ ಮುಖಾಮುಖಿ ಆಗಲಿದೆ. ಈ ಒಂದು ಕ್ರಿಕೆಟ್ಗಾಗಿ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ. ಕ್ರಿಕೆಟ್ ಅನ್ನು ಆಡಬಾರದು, ಕೆಲವರು ಆಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹತ್ಯೆ ನಡೀತಲ್ಲ, ಹೀಗಾಗಿ ಇದನ್ನ ಖಂಡಿಸಿ ಪಾಕಿಸ್ತಾನ ಮತ್ತು ಭಾರತ ಕ್ರಿಕೆಟ್ ನಡೀಬಾರದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ಇಂಡೋ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಆದ್ರೆ ಪಾಕಿಸ್ತಾನದ ಜೊತೆ ಭಾರತ ಕ್ರಿಕೆಟ್ ಆಡ್ತಿರೋದಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ವಿರೋಧವಾಗ್ತಾ ಇದೆ. ಈ ಕ್ರಿಕೆಟ್ ಅಂದ್ರೆ ಪಹಲ್ಗಾಮ್ ದಾಳಿಯ ಬಳಿಕ ಅಂದ್ರೆ ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಏನು ಹತ್ಯೆಯನ್ನ ಮಾಡಿದ್ರು, ಆ ಘಟನೆ ಮಾಸುವ ಮುನ್ನವೇ ಪಾಕಿಸ್ತಾನದ ಜೊತೆಯಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ಚರ್ಚೆ ಆದ್ರೆ, ಮತ್ತಷ್ಟು ಜನ ಇಲ್ಲ ಇದು ಕ್ರಿಕೆಟ್ ಇದೊಂದು ಆಟ, ಇದು ಯುದ್ಧ ಅಲ್ಲ, ಸೊ ಹಾಗಾಗಿ ಆಟ ಆಡಬಹುದು ಅನ್ನೋಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಒಂದಷ್ಟು ಜನ ಯುವಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಅವರ ಅಭಿಪ್ರಾಯ ಏನಿದೆ
ಬಂದಿದೆ ಅನ್ನೋಂಥದ್ದು. ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನದ ಮ್ಯಾಚ್ ಆಗ್ತಾ ಇದೆ. ಸೊ ಬಹಳ ಕುತೂಹಲ, ಈ ಮ್ಯಾಚ್ ಆಡ್ಬೇಕಾ ಬೇಡವಾ ಅನ್ನೋಂಥದ್ದು ಕೂಡ ಒಂದಷ್ಟು ಚರ್ಚೆಯಲ್ಲಿದೆ. ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಬಂದು ಕ್ರಿಕೆಟ್ ಬಂದು ಕಾಮನ್ ಗೇಮ್. ಇದು ಏನು ಜಗಳದ ಬಗ್ಗೆ ಎಲ್ಲ ಇದು ಮಾಡಬಾರ್ದು, ಅದು ಏನಾದ್ರು ಸಂಬಂಧ ಪಡಬಾರ್ದು. ಇದು ಬಂದು ಜಗಳ ಬಂದು ಬೇರೆ, ಕ್ರಿಕೆಟ್ ಬಂದು ಬೇರೆ, ಕಾಮನ್ ಗೇಮ್. ಇದು ಬಂದು ಸ್ಪೋರ್ಟ್ಸ್ ತರ ನೋಡ್ಬೇಕು, ಜಗಳದ ತರ ನೋಡಬಾರ್ದು ಅಷ್ಟೇ. ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್, ಯಾಕಂದ್ರೆ ಯಾವಾಗ್ಲೂ ಕೂಡ ಪಾಕಿಸ್ತಾನ ಜೊತೆ ಆಡಬೇಕಾದ್ರೆ ಇಂಡಿಯಾ ಜೊತೆ ಬಹಳ ಕುತೂಹಲ ಇರುತ್ತೆ. ಇವತ್ ಮ್ಯಾಚ್ ಏನ್ ಅನ್ಸುತ್ತೆ ನಿಮ್ ಪ್ರಕಾರ? ಇವತ್ ಮ್ಯಾಚ್ ಖಂಡಿತ ಇಂಡಿಯಾ ಹೊಡಿತಾರೆ ಸರ್. ಓಕೆ, ನೀವೇನ್ ಹೇಳ್ತೀರಾ? ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡೋದ್ ಸರಿನಾ ತಪ್ಪಾ ಅನ್ನೋಂಥದ್ದು ಚರ್ಚೆ ಇದೆ. ಸರಿನಾ ತಪ್ಪಾ? ಕರೆಕ್ಟ್ ಆಗಿದೆ, ಆಡ್ಬೋದಲ್ಲ. ಕ್ರಿಕೆಟ್ ಬೇರೆನೆ, ವಾರ್ ಬೇರೆನೆ. ಕ್ರಿಕೆಟ್ ಗೇಮ್ ತರ ಆಡಿದ್ರೆ ಆಯ್ತು ಅಷ್ಟೇ. ಅಂದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನಿಮ್ ಪ್ರಕಾರ ಏನಾಗ್ಬೋದು? ಇಂಡಿಯಾ ಹೊಡಿಯುತ್ತೆ, ಅದರಲ್ಲೆಲ್ಲ ಎಲ್ರಿಗೂ ಗೊತ್ತಿರೋದೆ, ಇಂಡಿಯಾ ಹೊಡಿಬಹುದು ಅಷ್ಟೇ. ಹಾಗೆ ಸರ್, ನೀವೇನ್ ಹೇಳ್ತೀರಾ? ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಬಹಳ ಹೈ ವೋಲ್ಟೇಜ್. ಆದ್ರೆ ಪಹಲ್ಗಾಮ್ ದಾಳಿ ಆಯ್ತು, ಅಲ್ಲಿ ಹತ್ಯೆ ಮಾಡಿದ್ರು, ಭಯೋತ್ಪಾದಕರು ಬಂದು ಭಾರತೀಯರನ್ನ ಹತ್ಯೆ ಮಾಡಿದ್ರು, ಟೂರಿಸ್ಟ್ ಹೋಗಿದ್ದವ್ರನ್ನ. ಅದ್ರ ಗ್ಯಾಪ್ ಅಲ್ಲಿ ಈಗ ಇದು ಮೊದಲನೇ ಮ್ಯಾಚ್, ಏನ್ ಅನ್ಸುತ್ತೆ? ಸರ್ ನಮ್ ಇಂಡಿಯಾ ಹೊಡಿಬೇಕು ಸರ್ ಮ್ಯಾಚ್ ಇದೆಲ್ಲ. ಹೆಂಗ್ ಗೊತ್ತಾಯ್ತು, ಒಂದು ಫೈಟ್ ತರ ಮ್ಯಾಚ್ ಇದೆಲ್ಲ ನಮ್ಗೆ. ಅದ್ರಲ್ಲಿ ಫೈಟ್ ಮ್ಯಾಚ್ ಅಲ್ಲಿ ಫೈಟ್ ನಮ್ಗೆ. ಯಾಕಂದ್ರೆ ನಮ್ ಇಂಡಿಯಾ ಗೆದ್ಲೇಬೇಕು ನಮ್ಗೆ. ಯಾವಾಗಲೂ ಗೆಲ್ಲೋದು ಇವತ್ತು ಗೆಲ್ತಾರೆ ಅವ್ರು ಪಕ್ಕ. ಇರೋದ್ರಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮೈನ್ ಹೈಲೈಟ್ ಮ್ಯಾಚ್ ಅಂದ್ರೆ ಇದೆ. ಇದರಲ್ಲಿ ಖಂಡಿತ ಇಂಡಿಯಾ ಹೊಡಿತಾರೆ 100%. ಓಕೆ, ಹಾಗೆ ಒಂದಷ್ಟು ಜನ ಇಲ್ಲೂ ಆಟ ಆಡ್ತಾ ಇದ್ದಾರೆ, ಅವ್ರನ್ನ ಕೂಡ ನಾವು ಗಮನಿಸಬಹುದು, ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಅವರಿಂದನೂ ಕೂಡ ಕೇಳ್ಕೊಳ್ಳೋಣ. ಸರ್, ಇವತ್ತು ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್, ಏನ್ ಹೇಳ್ತೀರಾ? ಸರ್, ನಮ್ ಇಂಡಿಯಾನೇ ಯಾವತ್ತು ಗೆಲ್ಲೋದು. ಯಾವ ಮ್ಯಾಚ್ ಇದ್ರು ಇಂಡಿಯಾ ಗೆಲ್ದೇ ಗೆಲ್ತಾರೆ. ಸರ್, ವಿಚಾರ ಏನಂತಂದ್ರೆ ಪಹಲ್ಗಾಮ್ ದಾಳಿ ಆಯ್ತು, ಭಯೋತ್ಪಾದಕರು ಬಂದು ಭಾರತೀಯರನ್ನ ಅಟ್ಯಾಕ್ ಮಾಡಿ 7-8 ಜನನ ಸಾಯಿಸಿದ್ರು ಗುಂಡಿಕ್ಕಿ. ಸೊ ಅದ್ರ ಗ್ಯಾಪ್ ಅಲ್ಲಿ ಈ ಒಂದು ಮ್ಯಾಚ್ ಆಡೋದು ಸರಿಯಲ್ಲ, ಯಾಕಂದ್ರೆ ಇದು ಮೊದಲನೇ ಮ್ಯಾಚ್ ಪಾಕಿಸ್ತಾನದ ಜೊತೆ, ಅದು ಸರಿಯಲ್ಲ ಅನ್ನೋದು ಕೂಡ ಚರ್ಚೆ ಇದೆ. ಸರ್, ಅದು ಈ ಗೇಮ್ ಅಲ್ಲಿ ಜಗಳ ಆಡೋದು ಅದೆಲ್ಲ ಇಲ್ಲ. ಗೇಮ್ ಆಗಿ ಎತ್ಕೊಂಡು ಹೋಗ್ಬೇಕು. ಜಗಳ ಆಗೋದು ಅದು ಇದೆಲ್ಲ ನಾರ್ಮಲ್. ಅದು ಗೇಮ್ ಆಗಿ ನಡ್ಸ್ಕೊಂಡು ಹೋದ್ರೆ ಎಲ್ಲ ಕರೆಕ್ಟ್ ಆಗಿ ನಡೀತಿದೆ. ವಾರ್ ಮಾಡಕ್ ತರ ಹೋಗ್ಬಾರ್ದು, ಗೇಮ್ ಆಗಿ ಯೂಸ್ ಮಾಡ್ಬೇಕಷ್ಟೇ. ಅಂದ್ರೆ ಆ ವಿಚಾರನೇ ಬೇರೆ, ಈ ವಿಚಾರನೇ ಬೇರೆ ಬೇರೆ ಇದೇ ಬೇರೆ ಸರ್. ಗೇಮ್ ಬೇರೆ, ಜಗಳ ಆಗೋದು ಬೇರೆ, ಅದು ಬೇರೆ. ಗೇಮ್ ಆಗಿ ನೋಡ್ಬೇಕಷ್ಟೇ. ಇವತ್ತಿನ ಮ್ಯಾಚ್ ಯಾರು ಗೆಲ್ಬಹುದು ಅಂತ? ಸರ್, ನಮ್ಮ ಇಂಡಿಯಾನೇ ಯಾವತ್ತು ಆಡಿದ್ರು ಇಂಡಿಯಾನೇ ಗೆಲ್ಲೋದು. ಥ್ಯಾಂಕ್ ಯು. ಓಕೆ, ಇದಿಷ್ಟು ಏನು ಕ್ರಿಕೆಟ್ ಪ್ರೇಮಿಗಳ ವಿಚಾರಕ್ಕೆ ಬರೋದಾದ್ರೆ ಈ ಆಟವೇ ಬೇರೆ ಮತ್ತು ಈ ಭಯೋತ್ಪಾದನೆ ಅನ್ನುವಂತ ವಿಚಾರವೇ ಬೇರೆ. ಹೀಗಾಗಿ ಎರಡನ್ನೂ ಕೂಡ ಬೇರೆ ಬೇರೆ ಪ್ರತ್ಯೇಕವಾಗಿ ನೋಡಬೇಕು. ಆಟವೇ ಬೇರೆ ಮತ್ತು ಯುದ್ಧ ಅಥವಾ ಭಯೋತ್ಪಾದನೆಯೇ ಬೇರೆ. ಸೊ ಆಟವನ್ನ ಆಟವಾದ ರೀತಿಯಲ್ಲಿ ನೋಡೋಣ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಪರ್ಸನ್ ಶಿವ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್. ಭಾರತ ಪಾಕಿಸ್ತಾನ ಮುಖಾಮುಖಿ ಆಗಲಿದೆ. ಈ ಒಂದು ಕ್ರಿಕೆಟ್ಗಾಗಿ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ. ಕ್ರಿಕೆಟ್ ಅನ್ನ ಆಡಬಾರದು, ಕೆಲವರು ಆಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹತ್ಯೆ ನಡೀತಲ್ಲ, ಹೀಗಾಗಿ ಇದನ್ನ ಖಂಡಿಸಿ ಪಾಕಿಸ್ತಾನ ಮತ್ತು ಭಾರತ ಕ್ರಿಕೆಟ್ ನಡೀಬಾರದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ಇಂಡೋ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಆದ್ರೆ ಪಾಕಿಸ್ತಾನದ ಜೊತೆ ಭಾರತ ಕ್ರಿಕೆಟ್ ಆಡ್ತಿರೋದಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ವಿರೋಧವಾಗ್ತಾ ಇದೆ. ಈ ಕ್ರಿಕೆಟ್ ಅಂದ್ರೆ ಪಹಲ್ಗಾಮ್ ದಾಳಿಯ ಬಳಿಕ, ಅಂದ್ರೆ ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಏನು ಹತ್ಯೆಯನ್ನ ಮಾಡಿದ್ರು, ಆ ಘಟನೆ ಮಾಸುವ ಮುನ್ನವೇ ಪಾಕಿಸ್ತಾನದ ಜೊತೆಯಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ಚರ್ಚೆ ಆದ್ರೆ, ಮತ್ತಷ್ಟು ಜನ ಇಲ್ಲ, ಇದು ಕ್ರಿಕೆಟ್, ಇದೊಂದು ಆಟ, ಇದು ಯುದ್ಧ ಅಲ್ಲ, ಸೊ ಹಾಗಾಗಿ ಆಟ ಆಡಬಹುದು